ಒಂದ್ ಕಡೆ ಸಂಸತ್ನ ಅಧಿವೇಶನ ಆರಂಭವಾಗಿದೆ, ಇನ್ನೊಂದು ಕಡೆ ಉಪರಾಷ್ಟ್ರಪತಿ ದಿಢೀರಂತ ರಾಜೀನಾಮೆ ಕೊಟ್ಟಿರೋದು ಈಗ ರಾಜಕೀಯ ಚರ್ಚೆಗೆ ಗ್ರಾಸವಾಗಿರುವಂತಹ ವಿಷಯ. ಅನಾರೋಗ್ಯದ ನೆಪವನ್ನ ಹೂಡಿ ವಿಶ್ರಾಂತಿಯ ಕಾರಣವನ್ನ ಕೊಟ್ಟು ರಾಜೀನಾಮೆ ಸಲ್ಲಿಕೆಯನ್ನ ಮಾಡಿದ್ದಾರೆ. ಹಾಗಾದ್ರೆ ರಾಜೀನಾಮೆಗೆ ಅಸಲಿ ಕಾರಣ ಬೇರೆ ಇದೆಯಾ ಅಂತೇಳಿ ಈಗ ರಾಜಕೀಯ ವಲಯದಲ್ಲಿ ಚರ್ಚೆಗಳಾಗ್ತಾ ಇದೆ. ವಿಪಕ್ಷಗಳು ಇದೇ ವಿಷಯವನ್ನ ಇಟ್ಕೊಂಡು ಕೇಂದ್ರ ಸರ್ಕಾರದ ಮೇಲೆ ಬೊಟ್ಟು ಮಾಡಿ ತೋರಿಸ್ತಾ ಇವೆ. ಕೇಂದ್ರ ಸರ್ಕಾರದ ಮೇಲೆ ಬೇಸರವೋ, ಸದಸ್ಯರ ನಡವಳಿಕೆಗೆ ಅಸಮಾಧಾನವೋ, ಕೇಂದ್ರ ಸರ್ಕಾರವೇ ಈ ರಾಜೀನಾಮೆಗೆ ಕಾರಣ ಅಂತೇಳಿ ವಿಪಕ್ಷಗಳು ನೇರವಾಗಿ ಆರೋಪವನ್ನ ಮಾಡ್ತಾ ಇದೆ. ಇನ್ನೊಂದು ಕಡೆ ಮುಂದಿನ ಉಪರಾಷ್ಟ್ರಪತಿ ಬಗ್ಗೆನೂ ಕೂಡ ಚರ್ಚೆಗಳು ಆಗ್ತಾ ಇದೆ. ರೇಸ್ನಲ್ಲಿ ಯಾರ್ಯಾರಿದ್ದಾರೆ, ಯಾರಿಗೆ ಯಾವ ಪಾಯಿಂಟ್ಸ್ಗಳ ಮೇಲೆ ಬೇಸ್ ಮೇಲೆ ಚಾನ್ಸ್ ಅನ್ನ ನೀಡಲಾಗುತ್ತೆ. ಕೇಂದ್ರದ ವಿರುದ್ಧ ವಿಪಕ್ಷಗಳು ಈ ರಾಜೀನಾಮೆ ವಿಷಯವಾಗಿನೇ ಮುಗಿ ಬೀಳ್ತಾ ಇದೆ. ಕೇಂದ್ರ ಸರ್ಕಾರ ಅವರನ್ನ ಸರಿಯಾಗಿ ನಡೆಸ್ಕೊಂಡಿಲ್ಲ, ಕಡೆಯದಾಗಿ ಒಂದು ಬೀಳ್ಕೊಡುಗೆ ಭಾಷಣ ಮಾಡೋದಕ್ಕೂ ಅವಕಾಶ ಮಾಡಿಕೊಟ್ಟಿಲ್ಲ, ಅಷ್ಟರ ಮಟ್ಟಿಗೆ ಅವರಿಗೆ ಬೇಸರವನ್ನ ತರಿಸಿದ್ದಾರೆ, ಕಡೆಗಳಿಗೆಯಲ್ಲಿ ಅದಕ್ಕೂ ಅವಕಾಶ ಕೊಟ್ಟಿಲ್ಲ ಅಂತೆಲ್ಲ ಆರೋಪಗಳನ್ನ ವಿಪಕ್ಷಗಳು ಮಾಡ್ತವೆ. ಮಧು, ಅಧಿಕಾರದಲ್ಲಿ ಇದ್ದಾಗಲೇ ರಾಜೀನಾಮೆ ಕೊಟ್ಟಂತ 3ನೇ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಅವರು ಈಗ ಅನಾರೋಗ್ಯ ಕಾರಣ ಇದ್ರೆ ಈ ಸಂಸತ್ ಅಧಿವೇಶನ ಮುಗಿದ ಮೇಲೆ ಒಂದು ಚಂದದ ಬೀಳ್ಕೊಡುಗೆ ಭಾಷಣ ಕೊಟ್ಟು ಸಹಕಾರ ಕೊಟ್ಟವರಿಗೆಲ್ಲ ಧನ್ಯವಾದ ತಿಳಿಸಿ ರಾಜೀನಾಮೆಯನ್ನ ಕೊಡಬಹುದಾಗಿತ್ತು. ಅದೇ ನಿಜವಾದ ಕಾರಣ ಆಗಿದ್ರೆ. ಆದರೆ ಕೇಂದ್ರ ಸರ್ಕಾರದ ಮೇಲೆ, ಕೆಲ ಸಚಿವರ ಮೇಲೆ ಅವರಿಗೆ ಬೇಸರ ಇತ್ತು, ಇದೇ ಕಾರಣ ಆಯಿತು ಅಂತ ವಿಪಕ್ಷಗಳು ಹೇಳ್ತಿರೋದಕ್ಕೂ ಕೇಂದ್ರ ಸರ್ಕಾರದ ಈ ಮೌನಕ್ಕೂ ತಾಳೆ ಆಗ್ತಿಲ್ವಾ? ಸಹಜ. ಈಗ ದಿಢೀರಂತ ರಾಜೀನಾಮೆ ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಈವನ್ ಬಿಜೆಪಿ ಒಳಗಡೆನೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಆದರೆ ಇನ್ಸೈಡ್ ಏನು ಅಲ್ಲಿ ಪವರ್ ಕಾರಿಡಾರ್ ಅಲ್ಲಿ ಆಗ್ತಾ ಇರುವಂಥ ಚರ್ಚೆಗಳೇನಿದೆ, ಇವ್ರ ವಿರುದ್ಧವೇ ಇಂಪೀಚ್ಮೆಂಟ್, ಒಂದು ಕಡೆ ಇವರ ಕಡೆಯಿಂದ ಇಬ್ಬರು ಜಡ್ಜ್ಗಳ ಇಂಪೀಚ್ಮೆಂಟ್, ಒಂದು ಯಾದವ್ ಇರ್ಬೋದು ಅಥವಾ ವರ್ಮಾ ಇರ್ಬೋದು. ವರ್ಮಾ ಸರ್ಕಾರದ ಮಟ್ಟದಲ್ಲಿ ಚರ್ಚೆ ನಡೀತಾ ಇದೆ. ಯಾದವ್ ಅವರನ್ನು ಕೂಡ ಏನು VHP ಕಾರ್ಯಕ್ರಮದ ಕಾರಣಕ್ಕೆ ಅವರನ್ನ ಇಂಪೀಚ್ ಮಾಡಬೇಕು ಅನ್ನೋ ಮೋಷನನ್ನು ಅಪೋಸಿಷನ್ ಕೂಡ ಮೂವ್ ಮಾಡಿತ್ತು. ಸೊ ಅವೆರಡೂ ಒಂದು ಕಡೆ ನಡೀತಾ ಇರುವಂಥ ಸಂದರ್ಭದಲ್ಲಿ, ಅವೆರಡರ ಬಗ್ಗೆ ಪ್ರೊಸೆಸ್ ನಡೀತಾ ಇರುವಂಥ ಸಂದರ್ಭದಲ್ಲೇ ಇವರನ್ನ ಇಂಪೀಚ್ ಮಾಡುವಂಥ ಸಾಧ್ಯತೆಗಳಿದಾವೆ ಅನ್ನೋ ಚರ್ಚೆಗಳು ಒಂದು ಕಡೆ ಶುರುವಾಗಿದ್ವು. ಅದು ಅಟ್ ದ ಸೇಮ್ ಟೈಮ್ ಇವರು ಬಿಸ್ನೆಸ್ ಅಫೇರ್ಸ್ ಕಮಿಟಿಯ ಮೀಟಿಂಗಿಗೆ ಕಿರಣ್ ರಿಜಿಜು 2 ವಾರ ಅಷ್ಟೊತ್ತಲ್ಲ ಅವರೂ ಬರಲಿಲ್ಲ. ನಡ್ಡಾ ಅವರು ರಾಜ್ಯಸಭಾ ನಾಯಕ ಅವರು ಕೂಡ ಬರಲಿಲ್ಲ. ಅದನ್ನ ಅವಮಾನ ಅಂತ ಕನ್ಸಿಡರ್ ಮಾಡಿ ಇವರು ಹೋದ್ರು ಅನ್ನೋ ರೀತಿ ಅಪೋಸಿಷನ್ ಅವರಿಗೆ ಮಾತನಾಡ್ತಾ ಇದ್ದಾರೆ. ಸಹಜವಾಗಿ ಪ್ರತಿಪಕ್ಷಗಳಿಗೆ ಸಿಗಬಹುದಾದಂಥ ಅನುಮಾನಕ್ಕಿರುವಂಥ ಆಸ್ಪದ ಏನಿತ್ತು, ಆಸ್ಪದಕ್ಕೆ ಪೂರಕವಾಗಿ ಅಲ್ಲಾಗಿರುವಂಥ ಬೆಳವಣಿಗೆಗಳು ರಾತ್ರೋರಾತ್ರಿ ಕೊಟ್ಟಿರುವಂಥದ್ದು, ವ್ಯಕ್ತಿಗತವಾಗಿ ಕೊಟ್ಟಿಲ್ಲ ಮತ್ತು ಒನ್ ಲೈನರ್ ಏನು ರಾಜೀನಾಮೆಯನ್ನು ಕೂಡ ಕೊಟ್ಟಿಲ್ಲ. ಅವರು ಡೀಟೇಲ್ಡ್ ಆಗಿ ಬರೆದಿದ್ದಾರೆ. ಮೋರ್ ಜಸ್ಟಿಫೈಯಿಂಗ್ ಈಸ್ ಮೋರ್ ಡೌಟ್ಫುಲ್ ಅನ್ನೋ ರೀತಿ ಕಾಣಿಸ್ತಾ ಇದೆ ಅನ್ನೋ ಒಂದು ಲೆಕ್ಕಾಚಾರಕ್ಕೆ ಈ ಖರ್ಗೆ ಅವರು ಕೇಳಿದಂಥ ಸಂದರ್ಭದಲ್ಲೂ ಕೂಡ ನಮಗಿಂತ ಜಾಸ್ತಿ ಬಿಜೆಪಿ ಅವ್ರಿಗೆ ಗೊತ್ತಿದೆ, ಬಿಜೆಪಿ ಅವರನ್ನು ಹೋಗಿ ಕೇಳಿ ಅಂತ ಅವ್ರ ವಿರುದ್ಧ ಆರೋಪಗಳು ಕೂಡ ಇತ್ತು. ಇವರು ಆಳುವ ಪಕ್ಷಕ್ಕೆ ಪಕ್ಷಾತೀತವಾಗಿ ಆ ಸ್ಥಾನದಲ್ಲಿ ಕೂತಿಲ್ಲ, ಆಳುವ ಪಕ್ಷಕ್ಕೆ ಪರವಾಗಿದ್ದಾರೆ, ನಮಗೆ ಮಾತನಾಡೋಕ್ಕೆ ಜಾಗ ಕೊಡಲ್ಲ ಅಂತ. ಆದರೆ ಇವತ್ತು ಮತ್ತೊಂದು ಕಡೆ ಏನು ಅಪೋಸಿಷನ್ ಅವರಿಗೆ, ಅದರಲ್ಲೂ ಖರ್ಗೆ ಅವರಿಗೆ ಮಾತನಾಡೋದಕ್ಕೆ ಅವಕಾಶವನ್ನು ಕೊಡ್ತಾ ಇದ್ದಾರೆ ಜಾಸ್ತಿ ಅನ್ನೋ ಒಂದು ಅಸಮಾಧಾನಗಳಿದ್ವು ಅನ್ನೋ ರೀತಿ ಕೂಡ ಇತ್ತೀಚೆಗೆ ರಿಪೋರ್ಟ್ ಆಗ್ತಾ ಇದ್ವು. 2-3 ತಿಂಗಳಲ್ಲಿ ಬಿಜೆಪಿಯ ವರಿಷ್ಠರುಗಳ ಜೊತೆ ಇವ್ರ ಸಂಬಂಧ ಸರಿ ಇಲ್ಲ ಅನ್ನೋ ರೀತಿ ಅಪೋಸಿಷನ್ ಅವರು ಇಲ್ಲಲ್ಲಿ ಮಾತಾಡ್ತಾ ಇರುವಂಥದ್ದನ್ನು ಕೂಡ ಗಮನಿಸ್ತಾ ಇದ್ವಿ. ಎಲ್ಲ ಕಾರಣಕ್ಕೆ ನೀವು ಹೇಳಿದಂತೆ ಒಂದು ಸೂಕ್ತವಾದಂತಹ ಅಥವಾ ಸಮ್ಮಾನಪೂರ್ವಕವಾದಂತಹ ಒಂದು ವಿದಾಯ ಇಲ್ಲ, ಸಡನ್ ಆಗಿ ಹೋಗಿದ್ದಾರೆ. ಯಾಕಂದ್ರೆ ಯಾವುದೇ ಪ್ರತಿಪಕ್ಷ ಸದಸ್ಯ ಏನು ಹೋಗುವಂಥ ಸಂದರ್ಭದಲ್ಲೂ ಕೂಡ, ರಾಜ್ಯಸಭೆಯಿಂದ ಮತ್ತೊಂದು ಕಡೆ ಹೋಗುವಂಥ ಸಂದರ್ಭದಲ್ಲೂ ಕೂಡ ದೊಡ್ಡ ದೊಡ್ಡ ಭಾಷಣಗಳಾಗ್ತವೆ. ಅಂಥದ್ರಲ್ಲಿ ಈ ರೀತಿ ಸಭಾಪತಿಯ ಸ್ಥಾನದಲ್ಲಿ ಕೂತಂಥವ್ರು, ಅಧ್ಯಕ್ಷರ ಸ್ಥಾನದಲ್ಲಿ ಕೂತಂಥವರಿಗೆ ದೊಡ್ಡ ಚರ್ಚೆಗಳಾಗ್ತವೆ, ಅವ್ರ ಬಗ್ಗೆ ಒಂದಷ್ಟು ಭಾಷಣಗಳಾಗ್ತವೆ ಎರಡೂ ಕಡೆಯಿಂದ, ಪ್ರತಿಪಕ್ಷ ಮತ್ತು ಆಡಳಿತ ಪಕ್ಷದ ಕಡೆಯಿಂದ. ಇದ್ಯಾವುದು ಆಗದೆ ಸಡನ್ ಆಗಿ ಹೆಲ್ತ್ ಅಂತ ಹೆಂಗೆ ಕೊಟ್ಟರು, ಈ ವಾಸ್ ವೆರಿ ಫೈನ್, ಲುಕಿಂಗ್ ವೆರಿ ಫೈನ್, ಮತ್ತು ಅವರು ಹೇಳ್ಕೊಂಡಿದ್ರು ಕೂಡ ಹಿಂದೆ ನಾನು ಸೂಕ್ತ ಸಮಯದಲ್ಲಿ ರಾಜೀನಾಮೆ ಕೊಡ್ತೀನಿ ಅಂತ. ಸೊ ಎಲ್ಲ ಕಾರಣಕ್ಕೆ ಅಸಮಾಧಾನಗಳಿದೆ ಅನ್ನೋ ಒಂದು ಅನುಮಾನಗಳಿದೆ ಅಂತ ಪ್ರತಿಪಕ್ಷದವರು ಹೇಳ್ತಾ ಇದ್ದಾರೆ. ಅಟ್ ದ ಸೇಮ್ ಟೈಮ್ ಇವರು ಪ್ರತಿಪಕ್ಷ ನಾಯಕರ ಜೊತೆ ಪದೇ ಪದೇ ಮತ್ತು ಸರ್ಕಾರದ ಕೆಲವು ಸಚಿವರುಗಳ ಜೊತೆಯೂ ಕೂಡ ಸರ್ಕಾರದ ನೀತಿ ನಿರೂಪಣೆಗಳ ಬಗ್ಗೆ ಅಸಮಾಧಾನಗಳನ್ನು ವ್ಯಕ್ತಪಡಿಸ್ತಾ ಇದ್ರು ಅನ್ನೋ ಒಂದು ರಿಪೋರ್ಟ್ಸ್ ಕೂಡ ಇದೆ. ಸೊ ಸಮಥಿಂಗ್ ವಾಸ್ ನಾಟ್ ಫೈನ್ ಬಿಟ್ವೀನ್ ದೆಮ್ ಅನ್ನುವಂಥದ್ದಂತೂ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಕೆಲವೊಂದು ಜಟಾಪಟಿಗೆ ರೀಸನ್ ಮಧು ಹೇಳ್ತಾ ಇದ್ರು ಪಟೇಲ್. ಇದ್ರ ಜೊತೆಯಲ್ಲಿ ಬಿಹಾರದ ಚುನಾವಣಾ ಅಸ್ತ್ರನೂ ಕೂಡ ಇದಕ್ಕೆ ಕಾರಣ ಆಗಿರ್ಬೋದು. ಯಾಕಂದ್ರೆ ಕಳೆದ ಬಾರಿ ವಿಪಕ್ಷಗಳೇ ಅವಿಶ್ವಾಸ ನಿರ್ಣಯ ಮಂಡನೆಯನ್ನ ಮಾಡಿದ್ವು ಜಗದೀಪ್ ಧನ್ಕರ್ ವಿರುದ್ಧ. ಈ ವರ್ಷ ಕೇಂದ್ರ ಸರ್ಕಾರನೇ ಆ ಪ್ಲಾನ್ ಅಲ್ಲಿ ಇತ್ತು ಅಂತಾನೂ ಒಂದು ಚರ್ಚೆಗಳಾಗ್ತಾ ಇದೆ. ಹೌದು, ಮುಂಬಲ್ಲಿರ್ತಕ್ಕಂಥ ಬಿಹಾರ ಚುನಾವಣೆ ಹಿನ್ನೆಲೆಯಲ್ಲಿ ಇವರು ರಾಜೀನಾಮೆಯನ್ನು ಪಡೆದರು ಅಂತ ಹೇಳ್ತಿದ್ದಾರೆ. ಮತ್ತು ಇವ್ರ ಮೇಲೆ ಗಂಭೀರ ಆರೋಪ ಮತ್ತು ಅನೇಕ ಬಾರಿ ಕೇಂದ್ರ ಸರ್ಕಾರಕ್ಕೆ ಮುಜುಗರನ್ನುಂಟು ಮಾಡಿರ್ತಕ್ಕಂಥದ್ದು. ಸರ್ಕಾರದ ವಿಷಯದಲ್ಲಿ ನ್ಯಾಯಾಂಗ ಮಧ್ಯಪ್ರವೇಶ ಸಂದರ್ಭದಲ್ಲಿ ಇವರು ಪದೇ ಪದೇ ನ್ಯಾಯಾಂಗದ ತೀರ್ಮಾನಗಳನ್ನು, ಆದೇಶಗಳನ್ನು, ಪ್ರಕಟಣೆಗಳನ್ನು ನೇರವಾಗಿ ಟೀಕೆಗಳು ಮಾಡ್ತಿದ್ರು, ಟಿಪ್ಪಣಿ ಮಾಡ್ತಿದ್ರು. ಇದು ಎಲ್ಲ ಒಂದು ಕಡೆ ಇವರು ಸರ್ಕಾರದ ಪರೋಕ್ಷವಾಗಿ ಉಪರಾಷ್ಟ್ರಪತಿ ಆದಂಥವ್ರು, ಉಪರಾಷ್ಟ್ರಪತಿ ಆದರೂ ತನ್ನದೇ ಆದ ನಿಯಮಾವಳಿಗಳಿರ್ತವೆ, ಪ್ರೋಟೋಕಾಲ್ ಇರ್ತವೆ. ಅಂಥ ಉಪರಾಷ್ಟ್ರಪತಿಯವರು ಸರ್ಕಾರದ ವಕ್ತಾರರಾಗಿ ನ್ಯಾಯಾಂಗ ವ್ಯವಸ್ಥೆಯನ್ನು ಬಹಿರಂಗವಾಗಿ ಟೀಕೆ ಮಾಡ್ತಾರೆ. ನ್ಯಾಯಾಂಗದ ಆದೇಶಗಳು, ಪ್ರಕಟಣೆಗಳು ಮತ್ತು ತೀರ್ಮಾನಗಳು ಮತ್ತು ತೀರ್ಪುಗಳನ್ನು ಪ್ರಶ್ನೆ ಮಾಡ್ತಾವಂಥದ್ದು ದೇಶಾದ್ಯಂತ ಚರ್ಚೆಗೆ ಮಾಡಿಕೊಟ್ಟಿತ್ತು. ಅದು ಸರ್ಕಾರಕ್ಕೂ ಕೂಡ ಅನೇಕ ಬಾರಿ ಮುಜುಗರಕ್ಕೆ ಉಂಟು ಮಾಡಿತ್ತು. ಇದು ಒಂದು ಭಾಗ. ಮತ್ತೊಂದು
ಕಡೆ ಮಧು ಹೇಳಿದಂತೆ ಸರ್ಕಾರದ ರಾಜ್ಯಸಭೆಯಲ್ಲಿ ಅನೇಕ ಸಚಿವರಿಗೆ ಮುಜುಗರ ರೀತಿಯ ವರ್ತನೆಯನ್ನು ಮಾಡ್ತಾಯಿದ್ರು, ಅವರಿಗೆ ಇರಿಟೇಟ್ ಮಾಡ್ತಾಯಿದ್ರು. ಇದು ಕೂಡ ಅನೇಕ ಸಚಿವರುಗಳು ಕೂಡ ಎಲ್ಲೊಂದು ಕಡೆ ಪ್ರಧಾನಿಗೆ ದೂರು ಕೊಟ್ಟಿದ್ರು, ಸಂಸದೀಯ ವ್ಯವಹಾರದ ಸಚಿವರಿಗೆ ದೂರು ಕೊಟ್ಟಿದ್ರು ಅಂತ ಹೇಳಲಾಗ್ತಿದೆ. ಮತ್ತು ಪ್ರಮುಖ ಸಂದರ್ಭಗಳಲ್ಲಿ ಇವರ ತೀರ್ಮಾನಗಳು ಹಲವಾರು ಅನುಮಾನಕ್ಕೆ ಎಡೆ ಮಾಡಿಕೊಡ್ತಿತ್ತು. ಮತ್ತು ಎಲ್ಲೊಂದು ಕಡೆ ಒಂದು ಸರಿ ಇವರು ಒಂದು ಕಡೆ ತೀರಾ ವಿಪಕ್ಷದ ವಿರುದ್ಧ ಮುಗಿಬೀಳೋದು, ಮತ್ತೊಂದು ಕಡೆ ವಿಪಕ್ಷದ ಪರವಾಗಿರ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಅವ್ರ ಮೇಲೆ ಗಂಭೀರ ಆರೋಪಗಳು ಇರ್ತಕ್ಕಂಥದ್ದು. ಮತ್ತು ನ್ಯಾಯಮೂರ್ತಿ ವರ್ಮಾ ವಾಗ್ದಂಡನೆ ವಿಚಾರದಲ್ಲಿ ದೇಶಾದ್ಯಂತ ಚರ್ಚೆ ಆಗ್ತಿತ್ತು. ಚರ್ಚೆ ಸಂದರ್ಭ ಇನ್ನೂ ಲೋಕಸಭೆಯಲ್ಲಿ ಕೂಡ ಅದು ಅಂಗೀಕಾರ ಆಗಿರಲಿಲ್ಲ. ಅದಕ್ಕೂ ಮೊದಲೇ ಇವರು ರಾಜ್ಯಸಭೆಯಲ್ಲಿ ಅಂಗೀಕಾರನ ಮಾಡಿದರು ಮತ್ತು ಕ್ರಮ ಕೈಗೊಳ್ಳುವಂತೆ ರಾಜ್ಯಸಭೆ ಕಾರ್ಯದರ್ಶಿಗೂ ಸೂಚನೆಯನ್ನು ಕೊಟ್ಟರು. ಇಂಥ ಸೂಕ್ಷ್ಮ ವಿಚಾರಗಳನ್ನು ಬಹುಶಃ ಚರ್ಚೆಯನ್ನು ಮಾಡಬೇಕಿತ್ತು. ಸಂಸದೀಯ ವ್ಯವಹಾರ ಸಚಿವರುಗಳಿರ್ತಾರೆ, ಅದರದ್ದೇ ಆದ ಒಂದು ಕಾನೂನು ಸಚಿವರು ಇರ್ತಾರೆ. ಅಂಥ ಸಂದರ್ಭದಲ್ಲಿ ಇವರು ಸೂಕ್ಷ್ಮ ವಿಚಾರಗಳನ್ನು ಚರ್ಚೆಯನ್ನು ಮಾಡಿ ಇದನ್ನ ವಾಗ್ದಂಡೆಯನ್ನು ಅಂಗೀಕಾರ ಮಾಡಬೇಕನ್ನೋದು ಇದ್ದಿದ್ದು. ಆ ಮುಖಾಂತರ ಎಲ್ಲೊಂದು ಕಡೆ ಇವರು ಪರೋಕ್ಷವಾಗಿ ಸರ್ಕಾರದ ವಿರುದ್ಧವಾಗಿದ್ದಾರೆ ಅಂತೇಳಿ ಗಂಭೀರ ಆರೋಪಗಳು ಇವ್ರ ಮೇಲೆ ಕೇಳಿ ಬಂದಿರತಕ್ಕಂಥದ್ದು. ಇನ್ನು ಅದು ಬಿಟ್ಟರೆ ಅದೇ ನೀವು ಹೇಳ್ದಂಗೆ ಬಿಹಾರ ಎಲೆಕ್ಷನ್ ವಿಚಾರ ಕೂಡ ಚರ್ಚೆ ಆಗ್ತಿರ್ತಕ್ಕಂಥದ್ದು. ಮತ್ತು ಅವರು ಹೇಳೋ ಪ್ರಕಾರ ನನಗೆ ಆರೋಗ್ಯ ಸರಿಯಿಲ್ಲ ಅಂತ ಹೇಳ್ತಿರ್ತಕ್ಕಂಥದ್ದು. ಮತ್ತು ವಿಪಕ್ಷಗಳಿಗೆ ಆರೋಪ ಮಾಡ್ತಿರ್ತಕ್ಕ ಈ ಎಲ್ಲ ರೀಸನ್ಗಳನ್ನ ಇಟ್ಕೊಂಡು ಅವ್ರಿಗೆ ಆರೋಗ್ಯ ಸರಿ ಇಲ್ವೇನೋ ಯಾರಿಗೂ. ಇತ್ತೀಚೆಗಷ್ಟೇ ಅವರು ಆಸ್ಪತ್ರೆಗೆ ದಾಖಲಾಗಿದ್ರು, ಹಲವಾರು ಅವರಿಗೆ ಹೃದಯ ಸಂಬಂಧಿ ಸಮಸ್ಯೆಗಳಿದ್ದು, ಹಾಗಾಗಿ ಆರೋಗ್ಯದ ಅಲ್ಲಿ ನಿಮಗೆ ರಾಜ್ಯಸಭೆ ಅಂತ ಹೇಳಿ ಸೌಂಡು, ಇವರು ಜೋರಾಗಿ ಮಾತಾಡಬೇಕು, ಎಲ್ಲ ಒಂದು ಕಡೆ ಇದು ಅವರ ಆರೋಗ್ಯಕ್ಕೆ ಬೇರೆ ರೀತಿ ಪರಿಣಾಮ ಬೀರುತ್ತೆಂಬ ಆತಂಕ ಕೂಡ ಎದುರಾಗಿತ್ತು ಅಂತ ಹೇಳಲಾಗ್ತಿದೆ. ಐರನೇ ಅಂತಂದ್ರೆ ಯಾವ ರಾಜಕಾರಣಿಯೂ ಕೂಡ ಅನಾರೋಗ್ಯದ ಕಾರಣಕ್ಕೆ ನಿವೃತ್ತಿಯನ್ನ ರಾಜೀನಾಮೆಯನ್ನ ಕೊಡಲ್ಲ ಯಾವತ್ತೂ ಕೂಡ, ಅದು ಯಾವುದೇ ಪಕ್ಷ ಆಗಲಿ. ಯಾಕಂದ್ರೆ ಕುರ್ಚಿಗಿರುವಂತಹ ಮಹತ್ವ ಮತ್ತು ಮ್ಯಾಗ್ನೆಟಿಕ್ ಪವರೇ ಅಂತದ್ದು. ಆ ಕಾರಣಕ್ಕೆ ಇವತ್ತು ಅನುಮಾನಗಳು. ನಾವು ಅವರ ಹೇಳಿಕೆಗೂ ಕೂಡ ನಾವು ಎಂಡಾರ್ಸ್ ಮಾಡಬೇಕಲ್ಲ. ಅವರೇ ಹೇಳ್ಕೊಂಡ್ರು ನನಗೆ ಅನಾರೋಗ್ಯದ ಕಾರಣ ಆಯ್ತು, ನನಗೆ ಹೆಲ್ತ್ ಅಫಿಷಿಯಲ್ ಸ್ಟೇಟ್ಮೆಂಟ್. ಹೌದು, ಹೆಲ್ತ್ ಪರ್ಮಿಟ್ ಮಾಡ್ತಾ ಇಲ್ಲ ಅಂತ ಇದ್ರೂ ಇರ್ಬೋದು, ಅದು ಗೊತ್ತಿಲ್ಲ. ಇವೆಲ್ಲವೂ ಕಾರಣ ಇದು, ಹೆಲ್ತ್ ಪರ್ಮಿಟ್ ಮಾಡ್ತಾನೆ ಇಲ್ದೇ ಇರ್ಬೋದು, ಅಥವಾ ಇವೆಲ್ಲವೂ ರೀಸನ್ ಇರ್ಬೋದು. ಒಟ್ಟಾರೆ ಧನ್ಕರ್ ರಾಜೀನಾಮೆ ಯಕ್ಷ ಪ್ರಶ್ನೆ ಆಗಿದೆ. ಈಗ ಆ ಸ್ಥಾನಕ್ಕೆ ಯಾರನ್ನು ಕೂರಿಸ್ತಾರೆ, ಸಾಕಷ್ಟು ಜನ ರೇಸ್ ಅಲ್ಲಿ ಇದ್ದಾರೆ. ಇನ್ಫ್ಯಾಕ್ಟ್ ಶಶಿ ತರೂರ್ ಕೂಡ ಆಯ್ಕೆ ಆದ್ರೂ ಫ್ಲೋಟ್ ಆಗಿದೆ. ನಿತೀಶ್ ಕುಮಾರ್ ಅವರ ಹೆಸರು ಫ್ಲೋಟ್ ಆಗಿದೆ. ನಡ್ಡಾ ಹೆಸರು ಫ್ಲೋಟ್ ಆಗಿದೆ. ಜೆಪಿ ನಡ್ಡಾ ಹೆಲ್ತ್ ಮಿನಿಸ್ಟರ್, ನ್ಯಾಷನಲ್ ಬಿಜೆಪಿ ಪ್ರೆಸಿಡೆಂಟ್. ಎರಡೆರಡು ಸವಾಲು ಇವಾಗ ಬಿಜೆಪಿಗೆ. ಒಂದು ಕಡೆ ರಾಷ್ಟ್ರಾಧ್ಯಕ್ಷರನ್ನ ಹರಿವಂಶ್ ನಾರಾಯಣ್ ಕಡೆ ಇವಾಗ ವೈಸ್ ಸಭಾಪತಿ ಜೆಡಿಎಸ್ ಸಂಸದರು ಹರಿವಂಶ್ ನಾರಾಯಣ್ ಸಿಂಗ್ ಅಂತ. ಈ ಬಿಹಾರ ಚುನಾವಣೆ ಕಾರಣಕ್ಕಾಗಿ ಹರಿವಂಶ್ ನಾರಾಯಣ್ ಸಿಂಗ್ ಅವರ ಹೆಸರು ಕೂಡ ಇರ್ತಕ್ಕಂಥ. ಹರಿವಂಶ್ ನಾರಾಯಣ್ ಸಿಂಗ್ ಅವರಿಗೆ ದೇಶದ ಎರಡನೇ ಅತಿ ದೊಡ್ಡ ಹುದ್ದೆಯನ್ನು ಕೊಡಿ, ಅಂದ್ರೆ ಎರಡನೇ ಪ್ರಜೆ, ರಾಷ್ಟ್ರಪತಿ ಎರಡನೇ ಪ್ರಜೆ ಅಂತ ಹುದ್ದೆಯನ್ನು ಭಾರತೀಯ ಜನತಾ ಪಕ್ಷ ಬಿಹಾರ ಜನತೆಗೆ ಕೊಟ್ಟಿದೆ. ಬಿಹಾರಕ್ಕೆ ಕೊಟ್ಟಂತ ಗೌರವವನ್ನು ಅದೊಂದು ಕೂಡ ಪೊಲಿಟಿಕಲ್ ಸ್ಟ್ರಾಟಜಿ ಇದೆ ಅಂತ ಕೂಡ ಹೇಳಲಾಗ್ತಿದೆ. ಈಗ ಮೊದಲೆಲ್ಲ ಈಗ ಏನು ರಾಜೀನಾಮೆ ಕೊಟ್ಟರೆ, ರಾಜೀನಾಮೆ ಪಡೆದ್ರೆ ಎಲ್ಲದಕ್ಕೂ ಕೂಡ ಈಗ ಪ್ರತಿ ಪಕ್ಷಗಳಲ್ಲೂ ಕೂಡ ಒಂದು ರಾಜಕೀಯ ಸ್ಟ್ರಾಟಜಿ ಇರುತ್ತೆ. ಅದು ಎಷ್ಟು ಮಟ್ಟಕ್ಕೆ ವರ್ಕೌಟ್ ಆಗುತ್ತೆ ಗೊತ್ತಿಲ್ಲ. ಸದ್ಯ ಧನ್ಕರ್ ರಾಜೀನಾಮೆ ಇದೆಯಲ್ಲ, ಇದೊಂಥರ ವಿಪಕ್ಷಗಳಿಗೂ ಯಕ್ಷ ಪ್ರಶ್ನೆ, ಮತ್ತು ಆಡಳಿತ ಪಕ್ಷದಲ್ಲಿ ಉಳಿದವಂತಾರೆ ಒಂದು 3 ಜನಕ್ಕೆ ಬಿಟ್ಟು ಉಳಿದ ಎಲ್ಲರೂ ಕೂಡ ಇದೊಂಥರ ಯಕ್ಷ ಪ್ರಶ್ನೆ. ನೋಡೋಣ, ಕಾದ್ ನೋಡೋಣ ಕೇಂದ್ರ ಇದಕ್ಕೆ ಏನಾದರೂ ಸ್ಪಷ್ಟನೆಯನ್ನ ಕೊಡುತ್ತಾ, ಮುಂದಿನ ಉಪರಾಷ್ಟ್ರಪತಿ ಆಯ್ಕೆ ಯಾವ ಬೇಸಿಸ್ ಮೇಲೆ ಆಗುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್ ಮಧು, ಚರ್ಚೆಯಲ್ಲಿ ಪಾಲ್ಗೊಂಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಚಿದಾನಂದ್ ಪಟೇಲ್. ಇದಾಗಿತ್ತು ಇವತ್ತಿನ ಮಾತುಕತೆ. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ